ರಾಮಕೃಷ್ಣ ನೀರು ತೊಂದರೆ ಇಲ್ಲ. ಇವಾಗ ಮಳೆಗಳೆಲ್ಲ ಚೆನ್ನಾಗಿ ಬಿದ್ದಿರೋದ್ರಿಂದ ನೀರಿಗೇನು ಫಸ್ಟು ನೀರಲ್ಲೇನೋ ಸಮಸ್ಯೆ ಇದ್ದರೆ ಟ್ಯಾಂಕರ್ಗಳೆಲ್ಲ ಓಡಿಸ್ತಾ ಇದ್ವಿ. ಮಳೆಗಳೆಲ್ಲ ಇದ್ದಿದ್ದ ದಿನಗಳಲ್ಲಿ ಒಂದು 2-3 ವರ್ಷದಿಂದ ಮಳೆಗಳೆಲ್ಲ ಚೆನ್ನಾಗಾಗಿ ಕೆರೆಗಳಿಗೆಲ್ಲ ನೀರು ಅಂತರ್ಜಲ ಅಭಿವೃದ್ಧಿ ಆಗಿರೋದ್ರಿಂದ ನೀರಿಗೇನು ತೊಂದರೆ ಇಲ್ಲ, ಎಲ್ಲ ಸಾಕಾಗ್ತದೆ, ಎಲ್ಲ ಸರಬರಾಜು ಆಗ್ತಾ ಇದೆ. ಇವಾಗ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಮನೆ ಮನೆಗೆ JJM ಯೋಜನೆಯಲ್ಲಿ ಎಲ್ಲ ಮನೆ ಮನೆಗೊಂದು ನೀರು ಆಗ್ತಾ ಇದೆ. ಅದಾದ ಮೇಲೆ 24 ಅವರ್ಸ್ ನೀರು ಬರ್ತಾ ಇರ್ತದೆ, ಏನು ತೊಂದರೆ ಇಲ್ಲ. ಮೀಟ್ರ್ ಅಳವಡಿಸಿರ್ತೀವಿ. ಮೀಟ್ರಲ್ಲಿ ಎಷ್ಟು ನಮ್ಮ ಪಂಚಾಯತ್ ಇರೋದು ಇಲ್ಲೊಂದು ಬೋರ್ವೆಲ್ ಇದೆ. ಇದು ಯಾವಾಗ ಬೇಕಾದಾಗ ಆನ್ ಮಾಡ್ಕೊಳ್ತೀವಿ. ಬೇರೆ ಕಡೆ ಇರೋದಕ್ಕೆಲ್ಲ ಒಂದು ಕಡೆಯಿಂದ ಬಿಟ್ಕೊಂಬರ್ದು ನಮ್ಮ ವಾಟರ್ ಸಿಬ್ಬಂದಿ ಇದ್ದಾರೆ. ಅವರು ಕಾಲೋನಿ ಆ ಕಡೆ ಒಬ್ಬರು ಮೇಂಟೈನ್ ಮಾಡ್ಕೊಂತಾರೆ, ಮಿಕ್ಕಿದ ಇನ್ನೊಬ್ರು ಈ ಕಡೆ ಊರೆಲ್ಲ ಮೇಂಟೈನ್ ಮಾಡ್ಕೊಂತಾರೆ. ಇವಾಗ ಮನೆ ಮನೆಗೂ ಹಾಕ್ಸ್ಕೊಂಡು ಎಷ್ಟು ಹೌಸ್ ಹೋಲ್ಡ್ಸ್ ಇದೆ ಅಷ್ಟಕ್ಕೂ ಟ್ಯಾಪ್ಸ್ ಬಂದಿದೆ. ಅವ್ರು ಅಲ್ಲಿ ಮೀಟರ್ ಇರ್ತದೆ, ಅದು ಜಾಸ್ತಿ ಒಬ್ರು ಕಮ್ಮಿ ಆಗ್ತಿರೋ ವಾಲ್ ಇಕ್ಕಿರ್ತದೆ ಒಳಗಡೆ. ಅದು ಎಲ್ಲರಿಗೂ ಒಂದೇ ಸಮ ಬರುತ್ತೆ. ಊರೆಲ್ಲ ಫಸ್ಟ್ ಎಲ್ಲ ಒಂದ್ ಬೀದಿಗೆ ಬಿಟ್ರೆ ಇನ್ನೊಂದು ಬೀದಿಗೆಲ್ಲ ಬಿಡ್ತಾ ಇರಲಿಲ್ಲ ಫಸ್ಟ್. ಇವಾಗ ಈ ಸಿಸ್ಟಮ್ ಅದು ಅಟ್ ಎ ಟೈಮು ಇಲ್ಲ, ಊರೆಲ್ಲ ಒಂದೇ ಸತಿ, ದೊಡ್ಡ ಊರಾದ್ರೂ ಒಂದೇ ಸತಿ ಹೋಗುತ್ತೆ, ಇಲ್ಲ 2 ಸತಿ. ಒಂದ್ ಸತಿ ಈ ಕಡೆಗೆ ಬಿಡ್ಬೋದು, ಇನ್ನೊಂದ್ ಸತಿ ಈ ಕಡೆಗೆ 2 ಸತಿ ಊರೆಲ್ಲ ವಾಸಿ ಬಿಡ್ತೀವಿ. ಆ ಸಿಸ್ಟಮ್ ಅದು. ಓವರ್ ಟ್ಯಾಂಕ್ ಇವಾಗ ಹೊಸದಾಗ ಒಂದು ಅಲ್ಲಿ ಇವಾಗ ಆಲ್ರೆಡಿ ಮೊದಲಿರೋದು ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ. ಇವಾಗ ಹೊಸ ಓವರ್ ಟ್ಯಾಂಕು ಇನ್ನೊಂದು ಕಟ್ತಾ ಇದ್ದಾರೆ. ಅದು ಇನ್ನು ಮುಕ್ತಾಯ ಆಗ್ತಾ ಬಂದಿದೆ. ಇವ್ರದ್ದೆಲ್ಲ ಇನ್ನು ಫೈನಲ್ ಆಗಿ ಗ್ರಾಮ ಸಭೆ ಮಾಡಿ ಅದೆಲ್ಲ ಪೇಂಟ್ ಎಲ್ಲ ಮಾಡಿ ಎಲ್ಲ ಮನೆಗಳಿಗೆ ನೀರು ಬಿಟ್ಟು ಟ್ರಯಲ್ ರನ್ ಮಾಡಿ ಆಮೇಲೆ ನಮ್ಗೆ ಹ್ಯಾಂಡ್ ಓವರ್ ಕೊಡ್ತಾರೆ ಕೇಂದ್ರ ಸರ್ಕಾರದವರು. ಕಾಲೇಜಿಂದ ಬಂದಿರೋದು. ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೋದಾ? ಏನಪ್ಪ, ಈ ಊರಲ್ಲಿ ನೀರಿನ ಸೌಲಭ್ಯ ಹೆಂಗಿದೆ? ನೀರೆಲ್ಲ ಚೆನ್ನಾಗಿದೆ. ಈಗ ಮುಂಚೆ ತರ ತೊಂದರೆ ಇಲ್ಲ, ಈಗ ಸೂಪರ್ ಆಗಿದೆ. ಮುಂಚೆ ಎಲ್ಲ ಇಲ್ಲೋಗಿ ತರಬೇಕಾಯ್ತು, ಗಂಗೆಗಳಲ್ಲಿ ಬೀದಿಗಳಲ್ಲಿ ಇರ್ತಾ ಇತ್ತು. ಈಗ ಆ ಥರ ತೊಂದರೆ ಏನಿಲ್ಲ. ಫಸ್ಟು ಎಲ್ಲ ಈ ಥರ ಚಿಕ್ಕ ಟ್ಯಾಂಕ್ ಮಾಡೋದು, ಆಮೇಲೆ ಮನೆಗೆ ಒಂದೊಂದು ನಲ್ಲಿ ಹಾಕೋದು ಬೀದಿಗೆ, ಅದಾದ್ಮೇಲೆ ಸಂಪಿಗೆ ಹಾಕಿದ್ರು. ಈಗ ಓವರ್ ಟ್ಯಾಂಕಿಂದ ಏನು ತೊಂದರೆ ಇಲ್ಲ, ಎಲ್ಲ ಕಡೆನೂ ನೀರು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಥ್ಯಾಂಕ್ಸ್ ಆಂಟಿ. ಓಕೆ.